ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ವಿದ್ಯಾರ್ಥಿ ಭವಿಷ್ಯಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಬೇಂದ್ರೆ PU ಕಾಲೇಜ್ ಸೈನ್ಸ್ ಅಂಡ್ ಕಾಮರ್ಸ್ ಧಾರವಾಡ ಇವರ ಸಹಯೋಗದೊಳಗ ಬೇಂದ್ರೆ ಅನ್ವೇಷನ್ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನೋ ವಿನೂತನ ಪ್ರಯತ್ನ ಮೊದಲ ಬಾರಿಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿಯೊಳಗ 10ನೇ ವಿದ್ಯಾರ್ಥಿಗಳಿಗಂತ ಹೇಳಿ ಸುವರ್ಣಾಕಾಶ ತೆರೆದಿಟ್ಟಿದ್ದು ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಅನ್ವೇಷಣಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಅದರ ಸದುಪಯೋಗವನ್ನ ಪಡಿಸ್ಕೋಬೇಕು ಮತ್ತು ಈ ಭಾಗದಲ್ಲಿ ಇರತಕ್ಕಂತಹ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೂಡ ಶಿಕ್ಷಣ ಸಿಗಲಿ. ಇದೊಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಲು ಹೊರಟಂತ ಸಹೋದರ ಬೆದವಟಿಗೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಮ್ಮ ವಿದ್ಯಾರ್ಥಿನಿಯರ ಪರವಾಗಿ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ಕುಷ್ಟಗಿಯಿಂದ ಹೋಗಿ ಧಾರವಾಡದಲ್ಲಿರುವಂತಹ ಒಂದು ಕಾಲೇಜನ್ನ ಕೊಂಡ್ಕೊಂಡು ಅಲ್ಲಿ ನಮ್ಮ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಹೊರಟಿದಾರಲ್ಲ, ನಿಜಕ್ಕೂ ಅವರ ಒಂದು ಧೈರ್ಯಕ್ಕೆ ಎಲ್ಲರೂ ಚಪ್ಪಾಳೆ ಮೂಲಕ ನಾವು ಮತ್ತಷ್ಟು ಧೈರ್ಯ ತುಂಬೋಣ ಅನ್ನುವಂತ ಮಾತನ್ನು ಹೇಳ್ತಾ, ಈ ಅನ್ವೇಷಣಾ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂತದ ಬಹಳ ಖುಷಿ ತರುವಂತ ವಿಚಾರ. ಬರ್ತಾ ನಾನು ಮತ್ತ ನಮ್ಮ ಪ್ರಾಂಶುಪಾಲರಾಗಿರುವಂತ ಶರತ್ ಕುಮಾರ್ ಸರ್ ಮಾತಾಡ್ತಾ ಬರ್ಲಿಕ್ಕತ್ತಿದ್ವಿ. ಅವಾಗ ನಾವು ಹೇಳ್ಲಿಕ್ಕತ್ತಿದ್ವಿ ಏನಂತಂದ್ರ, ಸರ್ ಇವತ್ತು ಎಕ್ಸಾಮ್ಗೆ ಒಂದು 50 ಹುಡುಗರು ಬಂದ್ರು ನಾವು ಖುಷಿಲೇ ಇರೋನು, ಅದಕ್ಕಿಂತ ಹೆಚ್ಚಿಗೆ ಬಂದ್ರು ನಾವು ಖುಷಿಲೇ ಇರೋನು ಅಂತದ ನಮ್ಮ ನಿರೀಕ್ಷೆಗೆ ಮೀರಿನೂ ಮಕ್ಕಳು ಏನ್ ಬಂದಾರ. ಇವ್ರಿಗೆ ಮೊದಲನೇದಾಗಿ ಎಲ್ರಿಗೂ ನಾನು ಸ್ವಾಗತ ಬಯಸುತ್ತಾ ಎಲ್ರಿಗೂ ಒಂದು ಮಾತು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಧಾರವಾಡನ ಈಗ ತಾನೇ ಸರ್ ಹೇಳಿದ್ರು ವಿದ್ಯಾಕಾಶಿ ಅಂತ ಕರೀತಾರ. ಯಾಕದು ವಿದ್ಯಾಕಾಶಿ ಅಂತ ಹೆಸರು ಬಂತಂತಂದ್ರ, ಯಾಕಂದ್ರೆ ವಿದ್ಯೆಗೋಸ್ಕರ ಮಾಡಿರುವಂತ ನಾಡು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡ ಧಾರವಾಡ ನಾವು ವಿದ್ಯಾಕಾಶಿ ಅಂತ ಕರಿತೀವಿ. ಅಂತ ವಿದ್ಯಾಕಾಶಿ ಒಳಗಡೆ ಕಲಿಯುವಂತ ಸೌಭಾಗ್ಯ ನಿಮ್ಮದಾಗ್ಲಿ ಅಂತ ತನ್ನುವಂತದ ನಾ ಹಾರೈಸ್ತೀನಿ. ಅದೇ ರೀತಿಯಾಗಿ ನಮ್ಮ ಭಾಗದ ಮಕ್ಕಳಿಗೆ ಹೆಚ್ಚೆಚ್ಚು ಒತ್ತು ಕೊಟ್ಟು ನಮ್ಮ ಭಾಗದ ಮಕ್ಕಳು ವಿದ್ಯಾಕಾಶಿ ಒಳಗಡೆ ಕಲಿತು ಒಂದು ಉನ್ನತ ಸ್ಥಾನ ಒಳಗಡೆ ಹೋಗ್ಲಿ, ಅವರು ಡಾಕ್ಟರ್ ಆಗ್ಲಿ ಅಥವಾ ಇಂಜಿನಿಯರ್ ಆಗ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರ ಒಳಗಡೆ ಹೋಗ್ಲಿ ಅನ್ನುವಂಥದ ಬಯಕೆ ನಮ್ಮ ಪ್ರಕಾಶ್ ಸರ್ ಅವ್ರದ್ದು ಇದೆ. ಅದೇ ಬಯಕೆದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಪ್ರವೇಶ ಮಾಡ್ಲಿಕ್ಕೆ ವಿಶೇಷವಾಗಿರುವಂತದ ಏನೇನು ಸವಲತ್ತುಗಳದಾವು, ಸೌಕರ್ಯಗಳದಾವು ಪ್ರತಿಯೊಂದು ನಾವು ಮಾಡಿಕೊಡ್ಬೇಕಂತನ್ನುವಂಥದ. ಅದಕ್ಕಾಗಿ ಮಕ್ಕಳಿಗೋಸ್ಕರ ಮಾಡಿರುವಂತ ಕಾಲೇಜ್, ಆಮೇಲೆ ಮೇಜರ್ಲಿ ಬೇಂದ್ರೆ ಕಾಲೇಜಿನ ಅಕಾಡೆಮಿಕ್ ಅಡ್ಮಿನ್ ಆಗಿರುವಂತದ್ದು ನಾನು ಎಂಟೈರ್ ಅಕಾಡೆಮಿಕ್ ಫ್ರೇಮ್ ಅಂಡ್ ಶೆಡ್ಯೂಲ್ ಏನಿರ್ತದ, ಇಡೀ ವರ್ಷದ ಶೆಡ್ಯೂಲ್, ಯಾವ ಟೈಮ್ ಒಳಗಡೆ ಎಕ್ಸಾಮ್ ಆಗ್ಬೇಕಾ, ಯಾವ ಟೈಮ್ನಾಗ ಸಿಲೆಬಸ್ ಮುಗಿಸ್ಬೇಕಾ, ಆಮೇಲೆ ಯಾವ ಟೈಮ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವ, ಕಾಂಪಿಟೇಟಿವ್ ಮಕ್ಕಳನ್ನ ಹೆಂಗ್ ತಯಾರು ಮಾಡ್ಬೇಕಾ, ಆಮೇಲೆ ಮುಂದಿನ ಉನ್ನತ ಕ್ಷೇತ್ರ ನೀವು ಹೋಗ್ಬೇಕಂತಂದ್ರ ಯಾವ ರೀತಿ ಒಂದು ಮಟೀರಿಯಲ್ ಸೆಲೆಕ್ಷನ್ ಇರ್ಬೋದು ಪ್ಲಸ್ ಅದರ ಪ್ರೋಗ್ರೆಸ್ ಇರ್ಬೋದು ಅಂತನ್ನುವಂಥದ್ದು ಸಂಪೂರ್ಣ ಮಾಹಿತಿ ಅಥವಾ ಅಕಾಡೆಮಿಕ್ ಫ್ರೇಮ್ ಅಂತ ನಾವು ಕರಿತೀವಿ. ಬೇಂದ್ರೆ ಕಾಲೇಜ್ ಧಾರವಾಡ ಡಿಸ್ಟಿಕ್ಗೆ ನಂಬರ್ 1 ಕಾಲೇಜ್ ಆಗ್ಬೇಕಂತನ್ನುವಂಥದ್ದು ಅವ್ರ ಆಶಯ ಅನ್ನೋದ, ಅಪೇಕ್ಷೆ ಅನ್ನೋದ. ಆ ರೀತಿ ನಾವು ಎಲ್ಲರೂ ಸಹಕರಿಸ್ತೀವಿ, ಆಮೇಲೆ ನೆರವೇರಿಸ್ತೀವಿ. ಈ ಮಾತನ್ನ, ಈ ಭರವಸೆನ ನಾನು ಅವ್ರಿಗೆ ಕೊಡ್ತೀನಿ. ಈ 2 ಮಾತನ್ನ ನಾನು ನಿಮ್ಗೆ ಹೇಳ್ಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು, ಈಗ ಪರೀಕ್ಷೆಗೆ ಎಲ್ಲರೂ ಬಂದಿರಿ, ಪರೀಕ್ಷೆ ಬಗ್ಗೆ ಒಂದು 2 ಮಾಹಿತಿ ಕೊಡ್ತೀನಿ. 25 ಕ್ವಶನ್ಸ್ ಮ್ಯಾಥಮೆಟಿಕ್ಸ್, 25 ಕ್ವಶನ್ ಸೈನ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೇಲೆ ಇರ್ತದ. 10 ಕ್ವಶನ್ಸ್ ಇಂಗ್ಲಿಷ್ ಮೇಲೆ ಇರ್ತದ. ಸೊ ಟೋಟಲಿ 60 ಕ್ವಶನ್ಸ್, 60 ಕ್ವಶನ್ 60 ನಿಮಿಷಗಳ ಟೈಮ್ ಪ್ಲಸ್ 10 ಮಿನಿಟ್ಸ್ OMR ಫಿಲ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಕೊಡ್ತೀವಿ. ಯಾವುದೇ ರೀತಿ ನೆಗೆಟಿವ್ ನಾವು ಇಟ್ಟಿಲ್ಲ. 60 ಮಾರ್ಕ್ಸ್ ತಗೊಳ್ಳಂತ ಎಬಿಲಿಟಿ ಹೊಂದಿರುವಂತ ಮಕ್ಕಳು ಇಲ್ಲಿ ಇದಾರ. ಆಮೇಲೆ ಅದರ ಸದುಪಯೋಗ ನೀವೆಲ್ಲರೂ ತಗೊಳ್ರಿ ಅಂತನ್ನುವಂಥದ್ದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತ ಪ್ರಕಾಶ್ ಗೌಡ ಬೆದವಟಿ ಅವರು ತಮ್ಮ ಅನಿಸಿಕೆಯನ್ನ ಇಲ್ಲೇ ವ್ಯಕ್ತಪಡಿಸ್ತಾರೆ. ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಮಾಡಿದೀನಿ ಮತ್ತು ಲಾಸ್ಟ್ ಇಯರ್ ನಮ್ಮ ಕಾಲೇಜಿನ ರಿಸಲ್ಟ್ ನೋಡಿದ್ರೆ 100 ಮಕ್ಕಳಲ್ಲಿ 30 ಮಕ್ಕಳು ಇವತ್ತು ನಮ್ಮಲ್ಲಿ MBBS, BMS ಮತ್ತು BSc ಅಗ್ರಿ, ವೆಟರ್ನರಿ, ಇವತ್ತ ಮಂಗಳೂರು, ಆಕ್ಸ್ಫರ್ಡ್, ಗಿಫ್ಟ್ಸೈಡ್ ಅಂತ ಹೋಗ್ತಾರ. 1200-1500 ಮಕ್ಕಳಿಗೆ
ಅವ್ರು 50-100 ಮಕ್ಕಳನ್ನ ಕೊಡ್ತಾರ. ನಾನ್ 100 ಮಕ್ಕಳಿಗೆ, ನನ್ನ ಸ್ಟ್ರೆಂತ್ ಇರೋದು 100 ಮಕ್ಕಳಿಗೆ ನಾನು 30 ಮಕ್ಕಳನ್ನ ಇವತ್ತ MBBS, ವಿವಿಧ ಇಂಜಿನಿಯರಿಂಗ್, BAMS ಪರ್ಸೆಂಟೇಜ್ ನೋಡಿದ್ರೆ ನಮ್ ಕಾಲೇಜ್ ಜಾಸ್ತಿ ಇದೆ. ಪ್ಲಸ್ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಓದ್ಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಬೇಕು. ಮಕ್ಕಳು 60 ಅಂದ್ರೆ ಅವರ ಅಡ್ಮಿಷನ್ ನನ್ನ ಕಾಲೇಜಿನಲ್ಲಿ ಉಚಿತ. ಮತ್ತೆ ಈ ಎಕ್ಸಾಮ್ ನಲ್ಲಿ ಬರ್ತಕ್ಕಂಥವ್ರು 60 10 ಹುಡ್ರು ಬರ್ಲಿ, 20 ಹುಡ್ರು ಬರ್ಲಿ, ಅಷ್ಟಕ್ಕೂ ನಾನು ಉಚಿತವಾಗಿ ಕೊಡ್ತೀನಿ. ಅಷ್ಟೇ ಅದೇ ರೀತಿಯಾಗಿ ಇಲ್ಲಿ ಏನ್ ಪ್ರೈಸ್ ಘೋಷಣೆ ಮಾಡೀನಿ ಅಷ್ಟು ಮಕ್ಕಳಿಗೆ ಪ್ರೈಸ್ ಕೊಡ್ತೀನಿ. ಇದು ನಿಮ್ಮ ಪ್ರೋತ್ಸಾಹಕ್ಕೋಸ್ಕರ. ಮತ್ತು ಇದರಲ್ಲಿ ಎಲ್ಲರೂ ನೌಕರಿ ತಗೋಬೇಕು. ಎಲ್ಲಾ ತಂದೆ ತಾಯಿ ಪಾಲಕರಿಗೆ ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆಯನ್ನು ತಾವು ಈಡೇರಿಸಬೇಕು. ಅದಕ್ಕೆ ನಾವು ಬೇಂದ್ರೆ ಕಾಲೇಜಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ತಮ್ಗೆ ಸಾಥಾಗಿರ್ತಾರೆ. ತಮ್ಮ SSLC ಎಕ್ಸಾಮ್ ಕೂಡ ಚೆನ್ನಾಗಿ ಬರೆದು ರಿಸಲ್ಟ್ ತಗೊಳ್ರಿ ಅಂತ ಹೇಳಿ